ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸುಮನ್ ಟಿವಿ ಮಹೇಶ್ ಗುಡಬಂಡೆ. ಕೊರೋನಾ ನಂತರ ಕಣ್ಮರೆಯಾದ ಬಡವರ ಸಂತೆ, ಕಣ್ಣಿದ್ದು ಕೂಡರಂತೆ ವರ್ತನೆ ಮಾಡುತ್ತಿರುವ ಸಂಬಂಧಪಟ್ಟ ಅಧಿಕಾರಿಗಳು. ಬನ್ನಿ ನಮ್ಮ ಸುಮನ್ ಟಿವಿ ವೀಕ್ಷಿಸೋಣ. ವೀಕ್ಷಕರೇ, ಇತ್ತೀಚೆಗೆ ಗುಡಿಬಂಡೆ ಪಟ್ಟಣ ಪಂಚಾಯಿತಿ ಸಾರ್ವಜನಿಕರಿಗೆ ಅನುಕೂಲವಾಗುವ ಕೆಲಸಗಳನ್ನು ಮಾಡುವುದನ್ನು ಬಿಟ್ಟು ಇನ್ಯಾವುದೋ ಬೇಡದ ವಿಚಾರಗಳಿಗೆ ಹೆಸರುವಾಸಿಯಾಗುತ್ತಿದೆ. ಗುಡಿಬಂಡೆ ಎಂಬ ತಾಲೂಕಿಗೆ ಸುಮಾರು 105 ಹಳ್ಳಿಗಳು ಸೇರುತ್ತವೆ. ಈ 105 ಹಳ್ಳಿಗಳ ಪೈಕಿ ಅನೇಕ ಹಳ್ಳಿಗಳ ಬಡ ಜನ ತಾವು ಬೆಳೆದ ಸಣ್ಣ ಪ್ರಮಾಣದ ತರಕಾರಿ, ಹಣ್ಣು ಮತ್ತು ದಿನನಿತ್ಯ ಬಳಕೆಯ ವಸ್ತುಗಳನ್ನು ತಂದು ಮಾರಾಟ ಮಾಡಿ ಜೀವನ ಕಟ್ಟಿಕೊಳ್ಳುತ್ತಿದ್ದು ಇದೇ ನಮ್ಮ ಗುಡಿಬಂಡೆಯ ಪಟ್ಟಣ ಪಂಚಾಯಿತಿಯ ಭಾನುವಾರ ಸಂತೆಯಲ್ಲಿ. ಎರಡು 2019-20 ಕರೋನಾ ಲಾಕ್ಡೌನ್ ಸಮಯದಲ್ಲಿ ಸರ್ಕಾರದ ಅಧಿಸೂಚನೆಯಂತೆ ಸಾಮಾಜಿಕ ಗುಂಪು ಸೇರದಂತೆ ಗುಡಿಬಂಡೆಯ ಭಾನುವಾರ ಸಂತೆಯನ್ನು ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳು ನಿಲ್ಲಿಸಿದ್ದರು. ಸಂತೆ ನಿಂತು ಹೋಗಿ 5 ವರ್ಷ ಆಗಿದೆ. 5 ವರ್ಷದಿಂದ ಬಡವರಿಗೆ ಅನಾನುಕೂಲ ಆಗಿದೆ. ಈಗ ಹಳ್ಳಿ 125 ಹಳ್ಳಿವರೆಗೆ ಬಂದು ಪರ್ಚೇಸ್ ಮಾಡ್ತಾ ಇದ್ರು. ಈ ಪೇಟೆಯಲ್ಲಿ ಜಾಸ್ತಿ ರೇಟು. ನೀವು ಅದ್ರದ್ದು ಬೇಗ ನೀವು ಸಂತೆ ಓಪನ್ ಮಾಡಿ. ಈ ಪಟ್ಟಣ ಪಂಚಾಯತಿ ಅವರು ಸುಮ್ಮನೆ ಮೈಕ್ ಹಾಕ್ಕೊಂಡು ಟೌನ್ನಲ್ಲಿ ತಿರುಗ್ತಾರೆ. ಹಳ್ಳಿಗೆ ಹೋಗಿ ನೀವು ಕಾಂಪ್ಯೂಟರ್ಸ್ ಪ್ರಿಂಟ್ ಮಾಡಿ ಹಳ್ಳಿಗೆ ಹೋಗಿ ಸಂತೆಗಳಿಗೆಲ್ಲ ಹೋಗಿ ನೀವು ಮಾಡಿದ್ರೆ ಸಂತೆ ಓಪನ್ ಆಗುತ್ತೆ. ಪಟ್ಟಣ ಪಂಚಾಯಿತಿಯು ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಮಾರುಕಟ್ಟೆ ನಿರ್ಮಾಣ ಮಾಡಿ ಅದನ್ನು ಸರಿಯಾದ ರೀತಿ ನಿರ್ವಹಣೆ ಮಾಡದೆ ಬೇಜವಾಬ್ದಾರಿಯನ್ನು ತೋರಿಸುತ್ತಿದ್ದಾರೆ ಎಂದು ಹಸಿರು ಸೇನೆ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಹಳೆಯ ಗುಡಿಬಂಡೆಯ ಶ್ರೀ ರಾಮನಾಥ ರೆಡ್ಡಿರವರು ಆರೋಪಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ಇಡೀ ಜಿಲ್ಲೆಯಲ್ಲೇ ಅತಿ ಹಿಂದುಳಿದ ತಾಲೂಕು ಮತ್ತು ಆಂಧ್ರ ಪ್ರದೇಶದ ಗಡಿನಾಡಿಗೆ ಹೊಂದಿಕೊಂಡಿರತಕ್ಕಂಥ ತಾಲೂಕಾಗಿರ್ತದೆ. ಇದು 2020ರಲ್ಲಿ ಕೊರೋನಾ ಬಂದ ಸಂದರ್ಭದಲ್ಲಿ ಇಲ್ಲಿ ಗ್ರಾಮೀಣ ಪ್ರದೇಶದ ರೈತರು ಅಂದರೆ 1 ಬ್ಯಾಗ್ 2 ಬ್ಯಾಗು 50 kg 100 kg ತರಕಾರಿ ಬೆಳೀತಕ್ಕಂಥವರು ಇಲ್ಲಿ ಮಾರಾಟ ಮಾಡ್ಕೊಂಡು ಬರ್ತಕ್ಕಂಥ ಒಂದು ಸಂತೆ ನಡೀತಾ ಇತ್ತು ಸುಮಾರು ವರ್ಷಗಳ ಕಾಲದಿಂದ. ಇದು ಕೊರೋನಾ ಸಂದರ್ಭದಲ್ಲಿ ಜನ ಸೇರಬಾರ್ದೊಂದು ದೃಷ್ಟಿಯಿಂದ ಸರ್ಕಾರ ಸುತ್ತೋಲೆ ಕಾರಣಕ್ಕಾಗಿ ನಿಲ್ಲಿಸತಕ್ಕಂಥ ಒಂದು ಸಂತೆ. ಆವತ್ತಿಂದ ಇಂದಿನವರೆಗೂ ಸಹ ಇದು ಸಂತೆ ಮರುಸ್ಥಾಪನೆ ಪ್ರಾರಂಭ ಆಗಲಿಲ್ಲ. ಹೀಗಾಗಿ ರೈತ ಸಂಘದ ವತಿಯಿಂದ ನಾವು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಿಗೆ ಮತ್ತು ಮುಖ್ಯಾಧಿಕಾರಿಗಳಿಗೆ ಮನವಿ ಮಾಡಿದ್ದು, ಅವರು ಸಹ ಒಪ್ಪಿಗೆ ಸೂಚಿಸಿ ಕೇವಲ ಅವರು ಒಪ್ಪಿಗೆಗೆ ಮಾತ್ರ ಸೀಮಿತರಾಗಿರ್ತಾರೆ. ಇದುವರೆಗೂ ಸಹ ಈ ಪುನರಾರಂಭ ವ್ಯವಸ್ಥೆಯನ್ನು ಮಾಡತಕ್ಕಂಥ ಅದರಲ್ಲಿ ಪಟ್ಟಣ ಪಂಚಾಯಿತಿ ಸಂಪೂರ್ಣವಾಗಿ ವಿಫಲವಾಗಿದೆ. ಲಕ್ಷಾಂತರ ರೂಪಾಯಿಯನ್ನು ವ್ಯಯ ಮಾಡಿ ಇಲ್ಲಿ ಕಟ್ಟಡಗಳನ್ನು ಕಟ್ಟಿ ಒಂದಷ್ಟು ಜಾಗವನ್ನು ಸೀಮಿತ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು ದೃಶ್ಯ ಮಾಧ್ಯಮದಲ್ಲಿ. ಮತ್ತು ಕೆಲವರು ಇಲ್ಲಿನ ಸಣ್ಣ ವ್ಯಾಪಾರಸ್ಥರು ಪಾಪ ಸಂತೆ ದಿನದಲ್ಲಿ ವ್ಯಾಪಾರ ಮಾಡ್ಕೊತಕ್ಕ ಜೀವನ ಕಟ್ಕೊಳ್ತಾ ಇರ್ತಕ್ಕಂಥ ವ್ಯಾಪಾರಸ್ಥರು ಇಲ್ಲಿ ಒಂದು ದಿನದ ವ್ಯಾಪಾರ ವಹಿವಾಟಿನಲ್ಲಿ ಜೀವನ ನಡೆಸ್ತಕ್ಕಂಥವರು ಸಹ ಈ ಭಾಗದಲ್ಲಿದ್ದರು. ಹಾಗಾಗಿ ಸಂಪೂರ್ಣವಾಗಿ ಒಂದು ಕಡೆ ಸಣ್ಣ ರೈತರಿಗೆ ಸಹ ನಷ್ಟ ಆಗಿದೆ ಮತ್ತು ಸಣ್ಣ ವ್ಯಾಪಾರಸ್ಥರು ಕೂಡ ನಷ್ಟ ಆಗಿದೆ. ಕೂಡಲೇ ಜಿಲ್ಲಾಡಳಿತ ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಪಟ್ಟಣ ಪಂಚಾಯತಿಗೆ ನಿರ್ದೇಶನ ನೀಡಿ ಸಂತೆಯನ್ನು ಮರುಪ್ರಾರಂಭ ಮಾಡಬೇಕಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಾವು ಆಗ್ರಹಿಸ್ತಾ ಇದ್ವಿ. ಇದೇ ಸಮಯದಲ್ಲಿ ಕರೋನಾ ಸಮಯದಲ್ಲಿ ನಿಲ್ಲಿಸಲಾಗಿದ್ದ ಸುತ್ತಲಿನ ಎಲ್ಲ ಪ್ರದೇಶಗಳ ಸಂತೆಗಳನ್ನು ಮರುಸ್ಥಾಪಿಸಿ ಸಂತೆಗಳನ್ನು ಯಶಸ್ವಿಯಾಗಿ ನಡೆಸಲಾಗುತ್ತಿದೆ. ನಮ್ಮ ಗುಡಿಬಂಡೆ ಜನರ ಹಣೆ ಬರಹ ನೆಟ್ಟಗಿಲ್ಲ. ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ನಮ್ಮ ಸಂತೆಯನ್ನು ಪ್ರಾರಂಭಿಸಲು ಆಸಕ್ತಿಯೂ ಇಲ್ಲ, ಪುರುಸೊತ್ತು ಅನ್ನೋದು ಮೊದಲೇ ಇಲ್ಲ. ಇನ್ನು ಹಲವು ಬಾರಿ ಈ ಕುರಿತು ಅಧಿಕಾರಿಗಳ ಗಮನಕ್ಕೆ ತಂದರೂ ಉಡಾಫೆ ಉತ್ತರಗಳನ್ನು ನೀಡಿದರೆ ಹೊರತು ಯಾವುದೇ ಪ್ರಯೋಜನವಾಗಿಲ್ಲ ಎಂದು ತಿಳಿಸಿದರು. ನಮಸ್ಕಾರ, ನನ್ನ ಹೆಸರು ಸಾದಿಕ್ ಅಂತ. ಈ ಸಂತೆ ಕ್ಲೋಸ್ ಮಾಡಿಬಿಟ್ಟು 5 ವರ್ಷ ಆಯಿತು. ಲಾಕ್ಡೌನ್ ಆಯ್ತಲ್ಲ, ಆವಾಗ ಕ್ಲೋಸ್ ಮಾಡಿದಿರೋದು. ಬಡವರಿಗೆಲ್ಲ ಬಾಧೆ ಆಗಿಬಿಟ್ಟೈತೆ. ಸಂತೆ ಓಪನ್ ಮಾಡಬೇಕು ಅಂತ ಇಲ್ಲಿ ಹಾಸ್ಟೆಲ್ ಬೇರೆ ಇದೆ. ಈ ಗಲೀಜು ನೋಡಿ ಹೆಂಗಿದೆ. ಸಂತೆ ಇದ್ರೆ ಕ್ಲೀನ್ ಆಗಿರ್ತದೆ. ಎಲ್ಲರಿಗೂ ಬಾಧೆ ಆಗಿಬಿಟ್ಟಿದೆ. ಸಂತೆ ಓಪನ್ ಮಾಡಬೇಕು. ಸದ್ಯ ಸಂತೆ ನಡೆಯದೆ ಸಂತೆಯ ಸ್ಥಳ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಡಾಗುತ್ತಿದೆ. ಒಟ್ನಲ್ಲಿ ದೇವರು ಕೊಟ್ಟರೂ ಪೂಜಾರಿ ಕೊಡಲಾರ ಎಂಬಂತಾಗಿದೆ ಗುಡಿಬಂಡೆಯ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳ ಧೋರಣೆ. ಇನ್ನಾದರೂ ನಮ್ಮ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಈ ಸಂತೆಯ ಕುರಿತು ಆಸಕ್ತಿ ತೋರಿಸಿ ಬಡ ಜನರ ಆಶೋತ್ತರಗಳಿಗೆ ಸ್ಪಂದಿಸುತ್ತಾರೆಯೇ ಎಂದು ಕಾದು ನೋಡಬೇಕಿದೆ. ವರದಿ ಮಹೇಶ್ ಗುಡಿಬಂಡೆ, ಸುಮನ್ ಟಿವಿ.